problem on total sales. ಟೋಟಲ್ ಸೇಲ್ಸನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಪ್ರಾಬ್ಲಮ್, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಟೋಟಲ್ ಸೇಲ್ಸ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್ rupees 30,800. Bills receivable in the beginning rupees 7,800. ಸೊ ಇಲ್ಲಿ ಓಪನಿಂಗ್ ಡೇಟಾರ್ಸು ಇದೆ, ಹಾಗೆ ಬಿಲ್ಸ್ ರಿಸೀವಬಲ್ ಇನ್ ದ ಬಿಗಿನಿಂಗ್ ಅಂದರೆ ಓಪನಿಂಗ್ ಡೇಟಾರ್ಸ್ ಆ್ಯಂಡ್ ಬಿಲ್ಸ್ ರಿಸೀವಬಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವಬಲ್ ಎನ್ಕ್ಯಾಶ್ಡ್ ಡ್ಯೂರಿಂಗ್ ದ ಇಯರ್ rupees 20,900. ಸೊ ಈ ಇಯರಲ್ಲಿ ಬಿಲ್ಸ್ ರಿಸೀವಬಲ್ ಎನ್ಕ್ಯಾಶ್ಡ್ ಅಮೌಂಟನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಹಾಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾರ್ಸ್ rupees 70,000. Bad debts return of rupees 2,800. Return inwards rupees 8,700. ಸೊ ರಿಟರ್ನ್ ಇನ್ವರ್ಸ್ ಅದು ಸೇಲ್ಸ್ ರಿಟರ್ನ್ಸ್ ಎಷ್ಟು ಅಂತ ಅವರಿಲ್ಲಿ ಹೇಳ್ತಿದ್ದಾರೆ. ಹಾಗೆ ರಿಟರ್ನ್ ಔಟ್ವರ್ಡ್ಸ್ ಅಂದರೆ ಪರ್ಚೇಸ್ ರಿಟರ್ನ್ ಅಮೌಂಟು rupees 10,000 rupees. ಬಿಲ್ಸ್ ರಿಸೀವಬಲ್ dishonored rupees 1,800. Bills receivable at the end of the year rupees 6,000. ಸೊ ಅಟ್ ದ ಎಂಡ್ ಅಂದರೆ ಬಿಲ್ಸ್ ರಿಸೀವಬಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ಡ್ ಅಮೌಂಟನ್ನು ಹೇಳ್ತಾ ಇದ್ದಾರೆ. ಡೇಟಾರ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ rupees 25,500. ಡೇಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಎಷ್ಟು ಅಂತ ಹೇಳ್ತಿದ್ದಾರೆ. ಕ್ಯಾಶ್ ಸೇಲ್ಸ್ ಆಸ್ ಪರ್ ದ ಕ್ಯಾಶ್ ಬುಕ್ rupees 4,900. ಸೊ ಕ್ಯಾಶ್ ಸೇಲ್ಸ್ ಅಮೌಂಟ್ ನಮಗಿಲ್ಲಿ ಟೋಟಲ್ ಸೇಲ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಕ್ರೆಡಿಟ್ ಸೇಲ್ಸು ಪ್ಲಸ್ ಕ್ಯಾಶ್ ಸೇಲ್ಸ್ ಇವೆರಡನ್ನು ಆ್ಯಡ್ ಮಾಡಿ ಟೋಟಲ್ ಸೇಲ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಕ್ಯಾಶ್ ಸೇಲ್ಸನ್ನು ಅವರೇ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿ ಕ್ರೆಡಿಟ್ ಸೇಲ್ಸನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಈ ಕ್ರೆಡಿಟ್ ಸೇಲ್ಸನ್ನು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ಕೊಟ್ಟಿರೋ ಅಂಥ ಇನ್ಫಾರ್ಮೇಷನ್ಸ್ನ ಪ್ರಕಾರ ನಾವು ಬಿಲ್ಸ್ ರಿಸೀವಬಲ್ಲು ಹಾಗೆ ಡೇಟಾರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ನಾವು ನೋಡ್ಬೋದು. ಹಾಗಾಗಿ ಇಲ್ಲಿ ಎರಡು ನೆಸೆಸರಿ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಒಂದು ಬಿಲ್ಸ್ ರಿಸೀವಬಲ್ ಅಕೌಂಟು, ಇನ್ನೊಂದು ಡೇಟಾರ್ಸ್ ಅಕೌಂಟು. ಸೊ ಈ ಎರಡು ಅಕೌಂಟನ್ನು ಪ್ರಿಪೇರ್ ಮಾಡೋದ್ರ ಮೂಲಕ ನಾವು ಟೋಟಲ್ ಸೇಲ್ಸ್ ಅಂದರೆ ಕ್ರೆಡಿಟ್ ಸೇಲ್ಸನ್ನು ಫೈಂಡ್ ಔಟ್ ಮಾಡಿ ಟೋಟಲ್ ಸೇಲ್ಸನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಿದ್ರೆ ನೋಡೋಣ ಡೇಟಾರ್ಸ್ ಅಕೌಂಟು ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ. ಇಲ್ಲಿ ಮೊದಲಿಗೆ ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ನೋಡೋಣ. ಬಿಲ್ಸ್ ರಿಸೀವಬಲ್ ಅಕೌಂಟ್. ಸೊ ಈ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಬಿಲ್ಸ್ ರಿಸೀವಬಲ್ಲಿಗೆ ರಿಲೇಟೆಡ್ ಇರೋ ಅಂಥ ಇನ್ಫಾರ್ಮೇಷನ್ ಅಂದರೆ ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸು ಹಾಗೆ ಅದರ್ ಡೀಟೇಲ್ಸ್ ಏನಿರುತ್ತೆ ಅದನ್ನು ಈ ಬಿಲ್ಸ್ ರಿಸೀವಬಲ್ಲಿ ನಾವು ಎಂಟ್ರಿ ಮಾಡ್ತಾ ಬರ್ತೀವಿ. ಸೊ ಪ್ರಾಬ್ಲಮಲ್ಲಿ ನೋಡೋಣ ಈ ಬಿಲ್ಸ್ ರಿಸೀವಬಲ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಇದೆ ಅಂತ ನೋಡಿ. ಬಿಲ್ಸ್ ರಿಸೀವಬಲ್ ಇನ್ ದ ಬಿಗಿನಿಂಗ್, ಬಿಲ್ಸ್ ರಿಸೀವಬಲ್ ಎನ್ಕ್ಯಾಶ್ಡ್ ಡ್ಯೂರಿಂಗ್ ದ ಇಯರ್, ಹಾಗೆ ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್ಡ್. ಸೊ ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್ಡ್ ಏನಿದೆ ಇದನ್ನು ಬಿಲ್ಸ್ ರಿಸೀವಬಲಲ್ಲೂ ಎಂಟ್ರಿ ಮಾಡ್ತೀವಿ, ಹಾಗೆ ಡೇಟಾರ್ಸ್ ಅಕೌಂಟಲ್ಲೂ ಕೂಡ ನಾವು ಇದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನು ಬಿಲ್ಸ್ ರಿಸೀವಬಲ್ ಅಟ್ ದ ಎಂಡ್ ಆಫ್ ದ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಹೇಳ್ತಾ ಇದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಬಿಲ್ಸ್ ರಿಸೀವಬಲ್ಲಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಅಕೌಂಟಲ್ಲಿ ಎಂಟ್ರಿ ಮಾಡೋಣ. ಸೊ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಇಲ್ಲಿ ಬಿಲ್ಸ್ ರಿಸೀವಬಲ್ ಇನ್ ದ ಬಿಗಿನಿಂಗ್ ಅಂತ ಹೇಳಿದ್ದಾರೆ ಅಲ್ವಾ, ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಬಿಲ್ಸ್ ರಿಸೀವಬಲ್ ಇದು ಅಸೆಟ್ ಆಗಿರೋದ್ರಿಂದ ಡೆಬಿಟ್ ಸೈಡಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡ್ತೀವಿ. ದಟ್ ಈಸ್ 7,800 rupees. ಹಾಗೆ ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 6,000. ಇಲ್ಲಿ ನೋಡಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಬಿಲ್ಸ್ ರಿಸೀವಬಲ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ಡ್ ಅಮೌಂಟ್ ಆಫ್ ದ ಬಿಲ್ಸ್ ರಿಸೀವಬಲ್ 6,000 ಇದೆ. ಇದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದೀವಿ. ಹಾಗೆ ಬೈ ಬ್ಯಾಂಕ್ ಅಕೌಂಟ್ ಇಲ್ಲಿ ನೋಡಿ ಬಿಲ್ಸ್ ರಿಸೀವಬಲ್ ಎನ್ಕ್ಯಾಶ್ಡ್ ಡ್ಯೂರಿಂಗ್ ದ ಇಯರ್ 20,900.
ಬಿಲ್ಸ್ ರಿಸೀವಬಲ್ ಎನ್ಕ್ಯಾಶ್ಡ್ ಅಮೌಂಟ್ ಏನಿದೆ ಇದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ನೇಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಬೈ ಬ್ಯಾಂಕ್ ಅಕೌಂಟ್ 20,900 ರೂಪೀಸ್. ಹಾಗೆ ಇಲ್ಲಿ ನೋಡಿ ಬೈ ಡೆಟಾರ್ಸ್ ಅಂದರೆ ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್ಡ್ ಅಮೌಂಟ್ ₹1,800. ಸೊ ಈ ಡಿಸ್ಹಾನರ್ಡ್ ಅಮೌಂಟು ನಾವು ಮತ್ತೆ ಡೆಟಾರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರೋದ್ರಿಂದ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಬೈ ಡೆಟಾರ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ಬೈ ಡೆಟಾರ್ಸ್ ಅಕೌಂಟ್ 1,800 ರೂಪೀಸ್. ಇನ್ನು ಟೋಟಲನ್ನು ನೋಡೋಣ. ಫಸ್ಟ್ ನಾವು ಕ್ರೆಡಿಟ್ ಸೈಡ್ ಟೋಟಲ್ ತಗೊಳ್ಳೋಣ. ಕ್ರೆಡಿಟ್ ಸೈಡ್ ಟೋಟಲ್ ಅಂದರೆ 28,700 ರೂಪೀಸ್. ಸೊ ಈ 28,700 ರೂಪೀಸಲ್ಲಿ ಇಲ್ಲಿ ಡೆಬಿಟ್ ಸೈಡಲ್ಲಿರೋ ಅಂಥ ಓಪನಿಂಗ್ ಬ್ಯಾಲೆನ್ಸ್ 7,800 ರೂಪೀಸನ್ನು ಲೆಸ್ ಮಾಡಿದ್ರೆ ನಮಗೆ ಬರೋ ಅಂಥ ಬ್ಯಾಲೆನ್ಸ್ ಅಮೌಂಟು 20,900 ರೂಪೀಸ್. ಸೊ ಈ 20,900 ಏನು ಬ್ಯಾಲೆನ್ಸ್ಡ್ ಅಮೌಂಟ್ ಇದೆ ಇದನ್ನು ನಾವು ಡೆಟಾರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಟು ಡೆಟಾರ್ಸ್ ಅಕೌಂಟ್ ದ ಬ್ಯಾಲೆನ್ಸಿಂಗ್ ಫಿಗರ್ 20,900 ರೂಪೀಸ್. ಹಾಗೆ ನೆಕ್ಸ್ಟ್ ಅಕೌಂಟ್ ನೋಡೋಣ, ಡೆಟಾರ್ಸ್ ಅಕೌಂಟ್. ಸೊ ಡೆಟಾರ್ಸ್ ಅಕೌಂಟಲ್ಲೂ ಹಾಗೇನೇನು ಏನು ಡೆಟಾರ್ಸ್ ಓಪನಿಂಗ್ ಬ್ಯಾಲೆನ್ಸು ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸು ಹಾಗೆ ಡೆಟಾರ್ಸ್ ಸಂಬಂಧಪಟ್ಟಂಥ ಅದರ್ ಇನ್ಫಾರ್ಮೇಷನ್ಸ್ ಏನಿರುತ್ತೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತಾ ಬರ್ತೀವಿ. ಹಾಗಿದ್ರೆ ಪ್ರಾಬ್ಲಮಲ್ಲಿ ಡೆಟಾರ್ಸ್ ರಿಲೇಟೆಡ್ ಏನೇನಿದೆ ನೋಡೋಣ. ಸೊ ಫಸ್ಟ್ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಇದೆ, ಹಾಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್, ರಿಟರ್ನ್ ಇನ್ವರ್ಡ್ಸ್ ಅಂದರೆ ಸೇಲ್ಸ್ ರಿಟರ್ನ್ಸ್, ಡೆಟಾರ್ಸ್ ಅಟ್ ದ ಎಂಡ್ ಆಫ್ ದ ಇಯರ್. ಸೊ ಇಷ್ಟು ಇನ್ಫಾರ್ಮೇಷನು ಡೆಟಾರ್ಸ್ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್. ಹಾಗಿದ್ರೆ ಇದನ್ನು ಅಕೌಂಟಲ್ಲಿ ಹೇಗೆ ಎಂಟ್ರಿ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಓಪನಿಂಗ್ ಬ್ಯಾಲೆನ್ಸ್, ಸೊ ಡೆಟಾರ್ಸ್ ಕೂಡ ಅಸೆಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸನ್ನು ಏನು ಮಾಡ್ತೀವಿ, ಡೆಬಿಟ್ ಸೈಡಲ್ಲೇ ಎಂಟ್ರಿ ಮಾಡಬೇಕಾಗುತ್ತೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 30,800. ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಡೆಟಾರ್ಸ್ ಈಸ್ ರೂಪೀಸ್ 30,800. ಈ ಓಪನಿಂಗ್ ಬ್ಯಾಲೆನ್ಸನ್ನು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಎಂಟ್ರಿ ಮಾಡಿದ್ದೀವಿ. ಹಾಗೆ ನೆಕ್ಸ್ಟ್ ನೋಡೋಣ, ಕ್ಲೋಸಿಂಗ್ ಬ್ಯಾಲೆನ್ಸ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 25,500. ನೋಡಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಡೆಟಾರ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ 25,500. ಈ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಏನು ಮಾಡ್ತೀವಿ, ಸೊ ಓಪನಿಂಗ್ ಬ್ಯಾಲೆನ್ಸಿಗೆ ಅಪೋಸಿಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡಲ್ಲಿ ನಾವು ಇದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 25,500. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಈಸ್ ರೂಪೀಸ್ 70,000. ಈ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸನ್ನು ಏನು ಮಾಡಿದ್ದೀವಿ, ಕ್ರೆಡಿಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ಈಸ್ ರೂಪೀಸ್ 70,000. ಹಾಗೆ ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ಬೈ ಬ್ಯಾಡ್ ಡೇಟ್ಸ್ 2,800. ನೆಕ್ಸ್ಟ್ ರಿಟರ್ನ್ ಇನ್ವರ್ಡ್ಸ್. ಸೊ ರಿಟರ್ನ್ ಇನ್ವರ್ಡ್ಸ್ ನೋಡಿ ಅಂದರೆ ಸೇಲ್ಸ್ ರಿಟರ್ನ್ಸನ್ನು ಏನು ಮಾಡಿದ್ದೀವಿ, ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. 8,700 ರೂಪೀಸ್. ಆಗಲೇ ನಾನು ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾನು ನಿಮಗೆ ಹೇಳಿದೆ, ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್ಡನ್ನು ನಾವು ಬಿಲ್ಸ್ ರಿಸೀವಬಲಲ್ಲಿ ಎಂಟ್ರಿ ಮಾಡ್ತೀವಿ, ಹಾಗೆ ಡೆಟಾರ್ಸ್ ಅಕೌಂಟ್ಗೂ ಕೂಡ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ. ನೋಡಿ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ನಾವು ಡೆಟಾರ್ಸ್ ಅಂತ ಮೆನ್ಷನ್ ಮಾಡಿದ್ವಿ. ಸೊ ಈಗ ಏನು ಮಾಡ್ತಾ ಇದ್ದೀವಿ, ಡೆಟಾರ್ಸ್ ಅಕೌಂಟಿಗೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ದಟ್ ಈಸ್ 1,800 ರೂಪೀಸ್. ಇನ್ನು ಬಿಲ್ಸ್ ರಿಸೀವಬಲ್ ಅಕೌಂಟ್ 20,900. ನೋಡಿ ಇಲ್ಲಿ ಎನ್ಕ್ಯಾಶ್ಡ್ ಅಮೌಂಟ್ ಅಂದರೆ ಬಿಲ್ಸ್ ರಿಸೀವಬಲ್ ಎನ್ಕ್ಯಾಶ್ಡ್ ಅಮೌಂಟ್ ಇನ್ 20,900. ಹಾಗೆ ಇಲ್ಲಿ ಬ್ಯಾಲೆನ್ಸ್ ಬಂದಿರೋ ಅಂಥ ಅಮೌಂಟ್ ನೋಡಿ, ಡೆಟಾರ್ಸ್ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬಂದಿರೋ ಅಂಥ ಅಮೌಂಟನ್ನು ನಾವು ಡೆಟಾರ್ಸ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದ್ವಿ. ಈ ಬಿಲ್ಸ್ ರಿಸೀವಬಲಲ್ಲಿರೋ ಅಂಥ ಬ್ಯಾಲೆನ್ಸ್ಡ್ ಅಮೌಂಟನ್ನು ಡೆಟಾರ್ಸ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ಇಲ್ಲಿ ಏನಂತ ಎಂಟ್ರಿ ಮಾಡ್ತೀವಿ, ಬೈ ಬಿಲ್ಸ್ ರಿಸೀವಬಲ್ ಅಕೌಂಟ್. ಯಾಕಂದರೆ ಇಲ್ಲಿ ಈ ಅಮೌಂಟ್ ಅಂದರೆ ಬಿಲ್ಸ್ ರಿಸೀವಬಲ್ ಅಕೌಂಟಿಂದ ಡೆಟಾರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಏನು ಮಾಡ್ತೀವಿ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ನೋಡಿ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲೂ ಕೂಡ ನಮಗೆ ಬ್ಯಾಲೆನ್ಸ್ಡ್ ಅಮೌಂಟ್ ಎಷ್ಟಿದೆ, 20,900. ದಟ್ ಈಸ್ ಟ್ರಾನ್ಸ್ಫರ್ ಟು ದ ಡೆಟಾರ್ಸ್ ಅಕೌಂಟ್ 20,900 ರೂಪೀಸ್. ಇನ್ನು ನೆಕ್ಸ್ಟ್ ಟೋಟಲ್ ತಗೊಳ್ಳೋಣ. ಕ್ರೆಡಿಟ್ ಸೈಡು ಟೋಟಲ್ ಅಮೌಂಟ್ 1,00,000
1,27,900 rupees. ಈ 1,27,000 ಕ್ರೆಡಿಟ್ ಟೋಟಲ್ ಅಮೌಂಟಲ್ಲಿ ಡೆಬಿಟ್ ಅಮೌಂಟನ್ನು ಲೆಸ್ ಮಾಡೋಣ. ಸೊ ಲೆಸ್ ಮಾಡಿದಾಗ ಬರೋ ಅಂಥ ಬ್ಯಾಲೆನ್ಸ್ಡ್ ಅಮೌಂಟು 95,300 rupees. ಸೊ ಈ 95,300 rupeesನ್ನು ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀವಿ. ಸೊ ಈ ಕ್ರೆಡಿಟ್ ಸೇಲ್ಸ್ ಅಮೌಂಟು 95. ಟೋಟಲ್ ಸೇಲ್ಸನ್ನು ಫೈಂಡ್ ಔಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸೇಲ್ಸ್. ಸೊ ಟೋಟಲ್ ಸೇಲ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಟೋಟಲ್ ಸೇಲ್ಸ್ ಈಕ್ವಲ್ಸ್ ಟು ಕ್ರೆಡಿಟ್ ಸೇಲ್ಸ್ ಪ್ಲಸ್ ಕ್ಯಾಶ್ ಸೇಲ್ಸ್. ಸೊ ಇಲ್ಲಿ ಟೋಟಲ್ ಸೇಲ್ಸಿಗೆ ಕ್ರೆಡಿಟ್ ಸೇಲ್ಸು ಮತ್ತು ಕ್ಯಾಶ್ ಸೇಲ್ಸನ್ನು ಎರಡು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಸೇಲ್ಸ್ ಅಮೌಂಟ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕ್ಯಾಶ್ ಸೇಲ್ಸನ್ನು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ ನೋಡಿ. ಕ್ಯಾಶ್ ಸೇಲ್ಸ್ ಆ್ಯಸ್ ಪರ್ ದ ಕ್ಯಾಶ್ ಬುಕ್ ₹40,900. ಸೊ ಕ್ಯಾಶ್ ಸೇಲ್ಸ್ ನಮಗೆ ಪ್ರಾಬ್ಲಮಲ್ಲೇ ಇದೆ, ನಾವು ಮತ್ತೆ ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ₹40,900 rupees. ಇನ್ನು ಕ್ರೆಡಿಟ್ ಸೇಲ್ಸನ್ನು ನಾವು ಡೆಟಾರ್ಸ್ ಅಕೌಂಟಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಒಂದು ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಎಷ್ಟಿದೆ ಅಂದರೆ 95,300 rupees. ಸೊ ಕ್ರೆಡಿಟ್ ಸೇಲ್ಸು 95,300 ಪ್ಲಸ್ ಕ್ಯಾಶ್ ಸೇಲ್ಸು 40,900. ಈ ಎರಡನ್ನೂ ಕೂಡ ನಾವು ಟೋಟಲ್ ಮಾಡಿದ್ರೆ ಟೋಟಲ್ ಸೇಲ್ಸ್ ಅಮೌಂಟ್ ₹1,36,200 rupees.